press the bell icon on the YouTube app and never miss another update. Hello my dear children, welcome back to the class. Yes dear children, today I will start a new lesson, the prairies, the treeless grassland. Okay, so dear children, here prairies. So prairies means ಇದು ಹೊಸ ವರ್ಡ್ ಅಂತೇಳಿ ನೀವು ಅನ್ಕೋಬೋದು, ಬಟ್ ಇಯರ್ ಪ್ರೈರೀಸ್ ಮೀನ್ಸ್ ಅ ಫ್ರೆಂಚ್ ವರ್ಡ್, ಇಟ್ ಮೀನಿಂಗ್ ಗ್ರಾಸ್ ಲ್ಯಾಂಡ್. ಸೊ ಹುಲ್ಲುಗಾವಲು ಅಂತೇಳಿ ನಾವು ಕರಿತೀವಿ. ಸೊ ಫ್ರೆಂಚ್ ವರ್ಡಲ್ಲಿ ಪ್ರೈರೀಸ್ ಅಂತೇಳಿ ನಾವು ಕರಿತೀವಿ. ಸೊ ಅದರ ಒಂದು ಮೀನಿಂಗ್ ಏನು ಅಂತ ಹೇಳಿದ್ರೆ ಗ್ರಾಸ್ ಲ್ಯಾಂಡ್. ಓಕೆ, ಸೊ ಹುಲ್ಲುಗಾವಲು. ಓಕೆ ಚಿಲ್ಡ್ರನ್, ಎಸ್, ಇನ್ ದಿಸ್ ಕ್ಲಾಸ್ ವಿ ವಿಲ್ ಸ್ಟಾರ್ಟ್ ಅ ನ್ಯೂ ಲೆಸನ್, lesson number 9, the prairies, the treeless grassland. Okay children, yes, in your textbook page number 58, lesson number 9, the prairies, the treeless grassland. Okay, yes. So dear children, you already read about different climatic conditions prevailing in the different part of the world. ಓಕೆ, ಸೊ ಈಗಾಗಲೇ ನೀವು ಓದಿದ್ದೀರಾ ಡಿಫ್ರೆಂಟ್ ಕ್ಲೈಮೆಟಿಕ್ ಕಂಡೀಷನ್ಸನ್ನು. ಕ್ಲೈಮೇಟ್ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಅ ಲಾಂಗ್ ಟರ್ಮ್ ವೆದರ್ ಕಂಡೀಷನ್. ಓಕೆ, ಸೊ ಇಯರ್ ಸಮ್ ಪಾರ್ಟ್ ಆರ್ ಟೂ ಹಾಟ್, ಸಮ್ ಪಾರ್ಟ್ ಆರ್ ಟೂ ಹಾಟ್ ರೀಜನ್ಸ್. ಫಾರ್ ಎಕ್ಸಾಂಪಲ್, ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಆಲ್ರೆಡಿ learned that Saudi Arabia, so hot desert, hot regions, and Sahara, Thar desert, and Kalahari desert, California, and Atacama desert. So those are like a hot regions. Okay, so in our world we can see a different type of climatic conditions. For example, some part are too hot and some part are too cold. So cold means here north pole regions, okay, and south pole regions, for example Ladakh and Gobi. Okay, so these regions are very cold, extreme cold. Understood? Yes, and also here which like these parts also receive where it is a hot regions. Already we know that hot regions, some part are too hot regions anta helde nanu. So these regions receive very low rainfall. So where it is a hot regions, ಎಲ್ಲಿ ತುಂಬ ಹಾಟ್ ರೀಜನ್ಸ್ ಇರುತ್ತೆ, ಆಲ್ರೆಡಿ ನಮಗೆ ಗೊತ್ತು ಹಾಟ್ ರೀಜನ್ಸ್ ಎಲ್ಲಿ ಸಿಚುವೇಟ್ ಆಗಿರುತ್ತೆ ಅಂತ ಹೇಳಿದ್ರೆ ಸೊ ನಿಯರ್ ದ ಈಕ್ವೇಟರ್ ಅಂತ ಹೇಳಿದೆ ನಾನು. ಓಕೆ, ಎಸ್, ಲೈಕ್ ಅ ಟಾರಿಡ್ ಝೋನ್. ಸೊ ಟಾರಿಡ್ ಝೋನ್ ಮೀನ್ಸ್ ಇಯರ್ ಈಕ್ವೇಟರ್. ಓಕೆ, ನಿಯರ್ ದ ಈಕ್ವೇಟರ್ ಲ್ಯಾಟಿಟ್ಯೂಡ್ಸಲ್ಲಿ ನಾವು ಹಾಟ್ ರೀಜನ್ಸನ್ನು ನಾವು ನೋಡ್ತೀವಿ. ಓಕೆ, ದಿಸ್ ರೀಜನ್ಸ್ ರಿಸೀವ್ ವೆರಿ ಲೋ ರೈನ್ಫಾಲ್. ತುಂಬ ಕಡಿಮೆ ಪ್ರಮಾಣದ ಮಳೆಯನ್ನು ಅಲ್ಲಿ ಬರುತ್ತೆ, ಮಳೆ ಬರುತ್ತೆ. ಓಕೆ, ಸೊ ಆ್ಯಂಡ್ ಆಲ್ಸೋ ದೀಸ್ ರೀಜನ್ಸ್, ಇನ್ ದಿಸ್ ರೀಜನ್ಸ್ ಓನ್ಲಿ ಗ್ರಾಸಸ್ ಗ್ರೋ. ಸೊ ಓನ್ಲಿ ಗ್ರಾಸಸ್ ಗ್ರೋ. ಆಲ್ರೆಡಿ ನಾವು ಲೆಸನ್ ನೇಮಲ್ಲ ನೋಡಿದ್ದೀವಿ, ದ ಟ್ರೀಲೆಸ್ ಗ್ರಾಸ್ ಲ್ಯಾಂಡ್. ಓಕೆ, ಟ್ರೀ ಅಂತ ಹೇಳಿದ್ರೆ ಮರಗಳು. ಓಕೆ, ಸೊ ಇನ್ ದಿಸ್ ರೀಜನ್ಸ್ ಓನ್ಲಿ ಗ್ರಾಸಸ್ ಗ್ರೋ. ಗ್ರಾಸಸ್ ಅಂತ ಹೇಳಿದ್ರೆ ಹುಲ್ಲು, ಹುಲ್ಲು ಮಾತ್ರ ಅಲ್ಲಿ ಬೆಳೆಯುತ್ತೆ. ಸೊ ಅದು ಯಾಕೆ, ತುಂಬ ಅದರ ವಾಟರ್ ರಿಕ್ವೈರ್ ತುಂಬ ಕಡಿಮೆ. ಸೊ ಆ ಹುಲ್ಲು ಬೆಳೆಯೋದಕ್ಕೆ ಸ್ವಲ್ಪ ಪ್ರಮಾಣದ ನೀರಿದ್ರೆ ಸಾಕು. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಸೊ ಸಮ್ ಪಾರ್ಟ್ ಆರ್ ಹಾಟ್. ಹಾಟ್ ರೀಜನ್ಸ್ ಮೀನ್ಸ್ ಇನ್ ದಿಸ್ ಹಾಟ್ ರೀಜನ್ಸ್ ರಿಸೀವ್ಸ್ ವೆರಿ ಲೋ ರೈನ್ಫಾಲ್, ಆ್ಯಂಡ್ ಆಲ್ಸೋ ಇನ್ ದಿಸ್ ರೀಜನ್ ಗ್ರಾಸಸ್ ಓನ್ಲಿ ಗ್ರೋ. ಓಕೆ, ಹುಲ್ಲುಗಾವಲು ಮಾತ್ರ ಇಲ್ಲಿ ಬೆಳೆಯುತ್ತೆ. ಅಂಡರ್ಸ್ಟುಡ್? ಸೊ ದಿಸ್ ಟೈಪ್ ಆಫ್ regions in our world we can see means mainly a temperate zone. So already I draw one latitudes, parallels of latitudes ಅನ್ನು ಬರೆದಿದ್ದೀವಿ. it means heat zones. okay, so latitudes ಬೇರೆ, zones ಬೇರೆ. ಓಕೆ, ಅಕ್ಷಾಂಶ ಮತ್ತು ರೇಖಾಂಶಗಳು ಅನ್ನೋದಕ್ಕೆ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಗ್ಲೋಬನ್ನು ಬರೆದಿದೆ. ಸೊ ಈ ಕ್ಲಾಸಲ್ಲಿ ನಾನು ಬರೆದಿರೋದು ಹೀಟ್ ಝೋನ್ಸ್. ಓಕೆ, ಸೊ ಝೋನ್ಸ್ ಅಂದರೆ ಏನಿಲ್ಲಿ ವಲಯಗಳು, ಏರಿಯಾ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಸೊ ದಿಸ್ ಇಸ್ ಅ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಇಸ್ ಸೌತ್ ಪೋಲ್. ಓಕೆ, ಸೊ ನಾರ್ತ್ ಪೋಲ್, ಸೌತ್ ಪೋಲ್ ಆಲ್ವೇಸ್ ಇಟ್ಸ್ ಅ ಕೋಲ್ಡ್ ರೀಜನ್ಸ್ ಅಂತೇಳಿ ನಾನು ಹೇಳ್ತೀನಿ. ಓಕೆ, ಎಸ್, ಸೊ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಸೊ ದಿಸ್ ಇಸ್ ಅ ನಾರ್ತ್ ಪೋಲ್ ಝೋನ್, like a cold region. Understood? Yes. So North Pole zone.
and this is a north temperate zone. Z means zone, okay, ವಲಯ, ಏರಿಯಾ ಅಂತೇಳಿ ನಾವು ಕರಿತೀವಿ. ಸೊ ಟೆಂಪರೇಟ್ ಮೀನ್ಸ್ ಇಟ್ಸ್ not a very hot or not a very cold, mild climatic condition. ಸಮಭಾಗವಾಗಿ ಇರುವಂಥ ಕ್ಲೈಮೆಟಿಕ್ ಕಂಡೀಷನ್ಸು, ತುಂಬ ಬಿಸಿಲು ಇರಲ್ಲ, ತುಂಬ ಚಳಿನೂ ಇರಲ್ಲ. ಓಕೆ, ಸೊ ಟೆಂಪರೇಟ್ ಝೋನ್. ಓಕೆ, ನಾರ್ತ್ ಟೆಂಪರೇಟ್ ಝೋನ್. ಸೊ ಹಿಯರ್ ಟಾರಿಡ್ ಝೋನ್. ಸೊ ಆಲ್ರೆಡಿ ವಿ ನೋ ದಟ್ ಈಕ್ವೇಟರ್. ಸೊ ಈಕ್ವೇಟರ್ನ ನಾವು ಯಾವಾಗ್ಲೂ 0 ಡಿಗ್ರಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅ ಟಾರಿಡ್ ಝೋನ್. ಅಂಡರ್ಸ್ಟುಡ್? ಸೊ ಟಾರಿಡ್ ಝೋನ್ ಮೀನ್ಸ್ ದಿಸ್ ಝೋನ್ ರಿಸೀವ್ಸ್ ಅ ವೆರಿ ಹೈ ಟೆಂಪ್ರೇಚರ್. ಸೊ ಸನ್ ರೈಸಸ್ ಯಾವಾಗ್ಲೂ ಇಲ್ಲಿ ಡೈರೆಕ್ಟಾಗಿ ಫಾಲ್ ಆಗೋದ್ರಿಂದ ಆ ರೀಜನ್ ಯಾವಾಗ್ಲೂ ಏನಾಗಿರುತ್ತೆ, ತುಂಬ ಉಷ್ಣದಿಂದ ಕೂಡಿರುತ್ತೆ, ತುಂಬ ಬಿಸಿಲು ಜಾಸ್ತಿ ಇರುತ್ತೆ ಅಲ್ವಾ. ಸೊ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ಅದನ್ನು ನೋಡಿದ್ದೀವಿ. ಓಕೆ, ಎಸ್, ಆ್ಯಂಡ್ ಕಮ್ ಟು ದ ಸೌತ್ ಸೈಡ್. ಸೊ ದಿಸ್ ಈಸ್ ಅ ಸೌತ್ ಟೆಂಪರೇಟ್ ಝೋನ್. ಓಕೆ, ಸೊ ಸೌತ್ ಟೆಂಪರೇಟ್ ಝೋನ್ ಆ್ಯಂಡ್ ದ ಸೌತ್ ಪೋಲ್ ಝೋನ್. ಸೌತ್ ಪೋಲ್ ಝೋನ್. ಓಕೆ, ಸೊ ದಿಸ್ ಈಸ್ ಅ ಟಾರಿಡ್ ಝೋನ್. ಅಪ್ ಸೈಡಲ್ಲಿರೋದನ್ನು ನಾವು ನಾರ್ತ್ ಹೆಮಸ್ಫಿಯರ್ ಅಂತೇಳಿ ಕರಿತೀವಿ, ಆ್ಯಂಡ್ ಟಾರಿಡ್ ಝೋನಿಂದ ಕೆಳಗಡೆ ಇರೋದನ್ನು ನಾವು ಸೌತ್ ಹೆಮಸ್ಫಿಯರ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಇನ್ ದಿಸ್ ವರ್ಲ್ಡ್ ವಿ ಕ್ಯಾನ್ ಸಿ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಸ್ಲ್ಯಾಂಡ್ಸ್. ಸೊ ನಾವು ಈ ಒಂದು ಗ್ಲೋಬಲ್ಲಿ ನೋಡೋದಾದರೆ, ನಮ್ಮ ವರ್ಲ್ಡಲ್ಲಿ, ನಮ್ಮ ಪ್ರಪಂಚದಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಸ್ಲ್ಯಾಂಡ್ಸನ್ನು ನಾವು ನೋಡ್ತೀವಿ. ಸೊ ಅದು ಬೇರೆ ಬೇರೆ ಕಾಂಟಿನೆಂಟ್ಸ್ಗಳಲ್ಲಿ. ಓಕೆ, ಸೊ ಕಾಂಟಿನೆಂಟ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲೈಕ್ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕಾ, ಏಷ್ಯಾ, ಯುರೋಪ್ ಆ್ಯಂಡ್ ಅಂಟಾರ್ಟಿಕಾ ಆ್ಯಂಡ್ ಆಸ್ಟ್ರೇಲಿಯಾ. ಅಂಡರ್ಸ್ಟುಡ್? ಯಸ್. ಸೊ ಹಿಯರ್ most of the grasslands of the world are found in the temperate zone. Okay, found in the, ಎಲ್ಲಿ ನಾವು ನೋಡ್ತೀವಿ, ಮೇನ್ ಟೆಂಪರೇಟ್ ಝೋನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಲೈಕ್ ದ ಮೇಜರ್ ಗ್ರಾಸ್ಲ್ಯಾಂಡ್ಸ್ ಆಫ್ ದ ವರ್ಲ್ಡ್. ಹಾಗಾದರೆ ಮೇಜರ್ ಗ್ರಾಸ್ಲ್ಯಾಂಡ್ಸ್ ಆಫ್ ದ ವರ್ಲ್ಡ್ ಯಾವ್ದ್ಯಾವ್ದಾಗಾದರೆ, ಸೊ ನಾನು ಹೇಳಿದೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಸ್ಲ್ಯಾಂಡ್ಸನ್ನು ನಾವು ನೋಡ್ತೀವಿ. ಸೊ ಡಿಫ್ರೆಂಟ್ ಇಟ್ ಮೀನ್ಸ್ ಇನ್ ಅವರ್ ವರ್ಲ್ಡಲ್ಲಿ ನಾವು ಮೇಜರ್ ಗ್ರಾಸ್ಲ್ಯಾಂಡ್ಸ್ ಯಾವ್ದ್ಯಾವುದು ಅಂತ ಹೇಳಿದ್ರೆ ಡಿಫ್ರೆಂಟ್ ಕಾಂಟಿನೆಂಟ್ಸ್ಗಳಲ್ಲಿ ನೋಡ್ತೀವಿ. ಮೇಯ್ನಾಗಿ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಆ್ಯಂಡ್ ಏಷ್ಯಾ ಆ್ಯಂಡ್ ಯುರೋಪ್ ಆ್ಯಂಡ್ ಆಲ್ಸೋ ದ ಆಫ್ರಿಕಾ ಆ್ಯಂಡ್ ನಿಯರ್ ಆಸ್ಟ್ರೇಲಿಯಾ ಆ್ಯಂಡ್ ಆಲ್ಸೋ ದ Australia. Okay, so here the major grasslands of the world. Write down the major grasslands of the world. Write down children. Yes. So first one, so there are 5 main grasslands in our world. So 5 ರೀತಿಯ ಗ್ರಾಸ್ಲ್ಯಾಂಡ್ಸ್ ಅನ್ನು ನಮ್ಮ ಒಂದು ಪ್ರಪಂಚದಲ್ಲಿ ನಾವು ನೋಡ್ತೀವಿ. ಅದು 5 ಕಾಂಟಿನೆಂಟ್ ಅಲ್ಲಿ ನಾವು ನೋಡುವಂಥದ್ದು. ಅಂಡರ್ಸ್ಟುಡ್? ಸೊ ಫಸ್ಟ್ ಒನ್ ನಾರ್ತ್ ಅಮೇರಿಕಾ. ಸೊ USA. ಸೊ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ನಾರ್ತ್ America. Okay, so which type of grasslands? Prairies. Understood? Yes. And South America. Pampas. Okay. And third one, so Eurasia. So here Eurasia. Steppes. Okay, and the fourth one, Australia.
downs. Okay, and fifth one, South Africa. It means Africa. So Africaದಲ್ಲಿ south side ಅಲ್ಲಿ. Okay, so Africa velds. Understood, children? Yes, these are the major grasslands in our world. So here prairies andre only we can know that means a prairies means a grassland. Okay, so this type of a grassland in our world we can see a different continents alli ನಾವು ನೋಡ್ತೀವಿ. Okay, so prairies ಅಂದ್ರೂ grassland, pampas ಅಂದ್ರೂ grassland, and steppes ಅಂದ್ರೂ grassland, and downs ಅಂದ್ರೂ grassland, and velds ಅಂದ್ರೂ grassland. But here, so continents, so in the North America, what we call that grassland, ಏನಂತ ಕರಿತೀವಿ? ನಾರ್ತ್ ಅಮೆರಿಕಾದಲ್ಲಿ ಗ್ರಾಸ್ಲ್ಯಾಂಡ್ನ ಪ್ರೈರೀಸ್ ಅಂತೇಳಿ ಕರೆದ್ರೆ, ಸೌತ್ ಅಮೆರಿಕಾ ಪ್ಯಾಂಪಸ್, ಆ್ಯಂಡ್ ಯುರೇಷಿಯಾ ಸ್ಟಪ್ಪೀಸ್, ಆ್ಯಂಡ್ ಆಸ್ಟ್ರೇಲಿಯಾ ಡೌನ್ಸ್, ಆ್ಯಂಡ್ ಸೌತ್ ಆಫ್ರಿಕಾ velds. Okay, so dear children, in your textbook page number 58 you can see. Okay, so North America, so that grassland what we call the prairies. Okay, and South America pampas, so they are given in red in color. Okay, so red in color ಅಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅದೆಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಗ್ರಾಸ್ಲ್ಯಾಂಡ್. ನಮ್ಮ ವರ್ಲ್ಡಲ್ಲಿ ಡಿಫ್ರೆಂಟ್ ಕಾಂಟಿನೆಂಟ್ಸ್ ಅಲ್ಲಿ ಅಂದರೆ ಬೇರೆ ಬೇರೆ ಕಾಂಟಿನೆಂಟ್ಸ್ ಅಲ್ಲಿ ಬೇರೆ ಬೇರೆ ಹೆಸರಿನಿಂದ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಆ್ಯಂಡ್ ಯುರೇಷಿಯಾ, ಸೊ ಯುರೇಷಿಯಾ ಮೀನ್ಸ್ ವಾಟ್? ಇಟ್ಸ್ ದ ಲೈಕ್ ಟುಗೆದರ್ ಲ್ಯಾಂಡ್ ಮಾಸನ್ನು ನಾವಿಲ್ಲಿ ಯುರೋಪ್ ಆ್ಯಂಡ್ ಏಷ್ಯಾನ ಜೊತೆಯಲ್ಲಿ ನಾವು ಏನಂತ ಕರಿತೀವಿ? ಯುರೇಷಿಯಾ ಅಂತೇಳಿ ನಾವು ಕರಿತೀವಿ. ಸೊ ಲೆಸನ್ ಮಾಡುವಾಗ ಯಾಕೆ ಕರಿತೀವಿ ಅಂತೇಳಿ ನಾನು ಅದನ್ನು ಹೇಳ್ತೀನಿ. ಎಸ್, ಆ್ಯಂಡ್ ಯುರೇಷಿಯಾ ಸ್ಟಪ್ಪೀಸ್, ಸೊ ದಿಸ್ ಇಸ್ ಅ ಲಾರ್ಜೆಸ್ಟ್, ಸೊ ದ ಬಿಗ್ಗೆಸ್ಟ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಇದು. ಓಕೆ, ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್. ಆ್ಯಂಡ್ ಇಯರ್ ಆಸ್ಟ್ರೇಲಿಯಾ downs. Okay, Australia what we call grassland? Downs. Okay, yes, and South Africa veld, small ಆಗಿದೆ. ಸೊ ಅದರ ಒಂದು ಎಕ್ಸ್ಟೆಂಟ್ ಏನಿದೆ? ಸ್ಮಾಲ್ ಇದೆ ಅಲ್ವಾ? velds. Okay, so these are the major grasslands in the world. So North America prairies, South America pampas, Eurasia steppes, Australia downs, and South Africa velds. So where it is situated? ಸೊ ಇನ್ ಅವರ್ ವರ್ಲ್ಡಲ್ಲಿ ಎಲ್ಲಿ ಸಿಚುವೇಟ್ ಆಗಿದೆ, ಯಾವ ಝೋನಲ್ಲಿ ಸಿಚುವೇಟ್ ಆಗಿದೆ ಅಂದರೆ, ಸೊ ಇಟ್ ಮೀನ್ಸ್ ಟೆಂಪರೇಟ್ ಝೋನ್. ಓಕೆ, ಸೊ ನಾರ್ತ್ ಟೆಂಪರೇಟ್ ಝೋನ್ ಆ್ಯಂಡ್ ದ ಸೌತ್ ಟೆಂಪರೇಟ್ ಝೋನ್. ಸೊ ಡಿಯರ್ ಚಿಲ್ಡ್ರನ್, ಸೊ ದೀಸ್ ಗ್ರಾಸ್ಲ್ಯಾಂಡ್ಸ್ ಆರ್ ಸಿಚುವೇಟೆಡ್ ಬಿಟ್ವೀನ್ ದ 5 degree to 20 degree temperate north temperate zone, and also the 30 degree to 45 degree. So 30 degree to 45 degree in the south side, south hemisphere. So either means both side. So now we'll ನೋಡಿದ್ವಿ page number 58 ಅಲ್ಲಿ. So north hemisphere also have grasslands and south hemisphere also grassland. ನಾರ್ತಲ್ಲೂ ನಾವು ಗ್ರಾಸ್ಲ್ಯಾಂಡ್ಸನ್ನು ನೋಡ್ತೀವಿ, ಸೌತಲ್ಲೂ ಗ್ರಾಸ್ಲ್ಯಾಂಡ್ಸನ್ನು ನೋಡ್ತೀವಿ. ಸೊ ಡಿಫ್ರೆಂಟ್ ಕಂಟ್ರೀಸ್ಗಳಲ್ಲಿ ನಾವು ಡಿಫ್ರೆಂಟ್ ನೇಮ್ಸಿಂದ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಸೊ ಇಯರ್ ಗ್ರಾಸ್ಲ್ಯಾಂಡ್ಸ್ ಆರ್ ದ ಸಿಚುವೇಟೆಡ್ ಬಿಟ್ವೀನ್ 5 degree. So between the latitudes 5 degree to 20 degree, and also the between 30 degree. So 5 degree to 20 degree and 30 degree to 45 on either side of the equator. On either side of the equator. So equator na ಮೇಲೆ ನಾರ್ತನ್ ಹೆಮಸ್ಫಿಯರಲ್ಲೂ ನಾವು ಗ್ರಾಸ್ಲ್ಯಾಂಡ್ಸ್ನ ನೋಡ್ತೀವಿ, ಆ್ಯಂಡ್ ಈಕ್ವೇಟರ್ನ ಸೌತ್ ಸೈಡ್ ಅಂದರೆ ಕೆಳಭಾಗದಲ್ಲಿ ಸೌತ್ ಸೈಡಲ್ಲೂ ನಾವು ಸದರ್ನ್ ಹೆಮಸ್ಫಿಯರಲ್ಲೂ ನಾವು ಗ್ರಾಸ್ಲ್ಯಾಂಡ್ಸನ್ನು ನೋಡ್ತೀವಿ. ಸೊ ನಾರ್ತನ್ ಹೆಮಸ್ಫಿಯರಲ್ಲಿ 5 degree to 20 degree ಬಿಟ್ವೀನಲ್ಲಿ. ಓಕೆ, ಆ್ಯಂಡ್ ಬಿಟ್ವೀನ್, ಸೊ ಈ ಲ್ಯಾಟಿಟ್ಯೂಡ್ಸಲ್ಲಿ ನಾವು ಗ್ರಾಸ್ಲ್ಯಾಂಡ್ಸನ್ನು ನೋಡೋದು. ಮತ್ತು ಸೌತ್ ಸೈಡಲ್ಲಿ ಬಂದರೆ
30 ಡಿಗ್ರಿ ಟು 45 ಡಿಗ್ರಿ. ಸೊ ಈ ಒಂದು ಲ್ಯಾಟಿಟ್ಯೂಡ್ಸಲ್ಲಿ ನಾವು ಗ್ರಾಸ್ಲ್ಯಾಂಡ್ಸನ್ನು ನಾವು ಇಲ್ಲಿ ಫೌಂಡನ್ನು ನೋಡ್ಬೋದು, ಸಿಚುವೇಟ್ ಆಗಿರೋದನ್ನು ನೋಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲೈಕ್ ಆಲ್ರೆಡಿ ವಿ ನೋ ದಟ್ ಯುರೇಷಿಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ. ಸೊ ನಾರ್ತ್ ಅಮೇರಿಕಾ ವಿ ಆಲ್ಸೋ ಕಾಲ್ಡ್ USA. ಸೊ ಇಟ್ ಮೀನ್ಸ್ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಯುನೈಟೆಡ್ ಸ್ಟೇಟ್ ಆಫ್ America. So here USA. So United States of America. So Eurasia, North America, South America, and also the Africa, Australia. Okay, so Central Africa means that is a South Africa, Central Africa, South Africa, and Eastern Australia. So Eastern Australia, that means like a downs. Okay, Eastern Australia, the downs, okay, lay in this region. Okay, the given they are also given a map in your textbook, page number 58. Understood, children? Yes, today we will learn the prairies, the treeless grassland. Okay, so ಇಷ್ಟು ಗ್ರಾಸ್ಲ್ಯಾಂಡ್ಸ್ ಅಲ್ಲಿ ಇವತ್ತು ನಾವು ಓದ್ತಾ ಇರುವಂಥದ್ದು ಗ್ರಾಸ್ಲ್ಯಾಂಡ್ ಯಾವುದು ಅಂತ ಹೇಳಿದ್ರೆ prairies. Understood, children? Yes, so this is your lesson. So North America means USA, United States of America. United States of America. So this North America situated on northern hemisphere. So northern hemisphere ಅಲ್ಲಿ ನಮ್ಮ ಒಂದು ಗ್ಲೋಬಲಿ ವೆಸ್ಟರ್ನ್ ಪಾರ್ಟಲ್ಲಿ ಸಿಚುವೇಟ್ ಆಗಿದೆ. ಅಂಡರ್ಸ್ಟೂಡ್? ಎಸ್, ನಾರ್ತ್ ಅಮೇರಿಕಾ ವೆಸ್ಟರ್ನ್ ಪಾರ್ಟಲ್ಲಿ ನಾವು ಅದನ್ನು ನೋಡ್ತಾ ಇದ್ವಿ. ಸೊ ನಾರ್ತನ್ ಹೆಮಿಸ್ಫಿಯರಲ್ಲಿ ವೆಸ್ಟರ್ನ್ ಸೈಡ್. ಸೊ ಇಯರ್ ನಾರ್ತ್ ಅಮೇರಿಕಾ ಪ್ರೈರೀಸ್. ಓಕೆ, ಸೊ ನಾರ್ತ್ ಅಮೇರಿಕಾದಲ್ಲಿರುವಂಥ ಪ್ರೈರೀಸ್ ಗ್ರಾಸ್ಲ್ಯಾಂಡ್ ಬಗ್ಗೆ ಇವತ್ತು ನಾವು ರೀಡ್ ಮಾಡ್ತೀವಿ. ಅಂಡರ್ಸ್ಟೂಡ್, ಚಿಲ್ಡ್ರನ್? ಎಸ್. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ some parts of the world. So before only, so in this lesson we will learn the various grasslands of the world and the location and the land of prairies, climatic condition, vegetation and cattle rearing and industries and life of the people. Understood, children? Yes, so now we will learn the various grasslands of the world. Already I explained here. Okay, yes, see your textbook. Some part of the world have an extreme type of climate. Already we know that in our world we can see a different type of climatic conditions. Means some part of like too hot and some parts are too cold. Okay, so and summer are hot, winters are cold. Yes, as usually summer are very hot and winter are very cold. The rainfall is also less where it is means like hot regions. So that regions receive very low rainfall. So in this regions it's only grasses grow. ಹೇಳಿದ್ನಲ್ಲ ನಾನು. ಸೊ ಹಾಟ್ ರೀಜನ್ಸಲ್ಲಿ ಮಳೆ ತುಂಬ ಕಡಿಮೆ ಇರುತ್ತೆ. ಈ ಮಳೆ ತುಂಬ ಕಡಿಮೆ ಇರುವಂತಹ ರೀಜನ್ಸಲ್ಲಿ ಯಾವ ಒಂದು ವೆಜಿಟೇಷನನ್ನು ನೋಡ್ತೀವಿ ನಾವು? ಗ್ರಾಸ್ಲ್ಯಾಂಡ್ಸನ್ನು ನೋಡ್ತೀವಿ. ವೆಜಿಟೇಷನ್ ಅಂದರೆ ಸಸ್ಯವರ್ಗ. ಓಕೆ, ಸೊ ಯಾವ ಸಸ್ಯವರ್ಗಗಳನ್ನು ನೋಡ್ತೀವಿ ನಾವು? ಹಾಗಾದರೆ ಗ್ರಾಸ್ಲ್ಯಾಂಡ್. ಓಕೆ, ಸೊ ಇಟ್ಸ್ ರಿಕ್ವೈರ್ ವೆರಿ ಲೋ ವಾಟರ್. ಸೊ ಸ್ವಲ್ಪ ಪ್ರಮಾಣದ ನೀರು ಇದ್ದರೆ ಸಾಕು, ಗ್ರಾಸ್ಲ್ಯಾಂಡ್ಸನ್ನು ನಾವು ನೋಡ್ಬೋದು. ಓಕೆ, ಎಸ್, ದ ರೈನ್ಫಾಲ್ ಈಸ್ ಆಲ್ಸೋ ಲೆಸ್. ಓನ್ಲಿ ಟಾಲ್ grasses grow in a such regions. So tall grasses means like up to 2 meters. ಎಲ್ಲಿವರೆಗೆ ಬೆಳೆಯುತ್ತೆ ಅಂತ ಹೇಳಿದ್ರೆ 2 ಮೀಟರ್ಸ್ವರೆಗೂ ಗ್ರಾಸಸ್ ದೊಡ್ಡದಾಗಿ ಬೆಳೆಯುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ನಾವು ಗ್ರಾಸ್ ಲ್ಯಾಂಡ್ ಅಂತಲೇ ಕರಿತೀವಿ. ಸೊ ಆಲ್ರೆಡಿ ಯು ನೋ ದಟ್ ದ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಟ್ರೀಸ್ ಆ್ಯಂಡ್ ದ ಗ್ರಾಸಸ್. ಓಕೆ, ಸೊ ಟ್ರೀಸ್ ಅಂದರೆ ಹೇಗಿರುತ್ತೆ ಅನ್ನೋದು ಗೊತ್ತು ನಿಮಗೆ. ಗ್ರಾಸಸ್ ಅಂದರೆ ಹೇಗಿರುತ್ತೆ, ಹುಲ್ಲು ಹೇಗಿರುತ್ತೆ ಮತ್ತು ಮರ ಹೇಗಿರುತ್ತೆ ಅನ್ನೋದು ನೀವು ಡಿಫ್ರೆನ್ಸಿಯೇಷನ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಎಸ್. So grasslands are a large plains of grasses. Large plains means a flat lands. Okay, so here there are a few trees and bushes. So it means like the North America prairies only we can see a few trees and also the bushes. Bushes means podegal. Okay, yes, and they grow in warm and dry places where there is a too little rain for foresters.
So it's require very little water, okay, yes, for forests to grow, but enough rain to stop. ಸೊ ಅಲ್ಲಿ ಸಿಗುವಂತಹ ಸ್ವಲ್ಪ ಪ್ರಮಾಣದ ನೀರು ಸಹ ಅಲ್ಲಿ ಏನಾದ್ರು ಸ್ಟಾಪ್ ಆಯಿತು ಅಂದರೆ, ರೈನ್ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಅದು ಏನಾಗಿ ಕನ್ವರ್ಟ್ ಆಗುತ್ತೆ, ಆ ರೀಜನ್ನು ಡೆಸರ್ಟ್, ಓಕೆ. ಸೊ ಮರುಭೂಮಿಯಾಗಿ ಅದು ಕನ್ವರ್ಟ್ ಆಗುತ್ತೆ, ಓಕೆ. ಮರುಭೂಮಿ ಅಂತ ಹೇಳಿದ್ರೆ ಬ್ಯಾರನ್ ಲ್ಯಾಂಡ್, ಓಕೆ, ಎಸ್. ಸೊ ಆ್ಯಂಡ್ ಸೊ ಮೇಜರ್ ಗ್ರಾಸ್ಲ್ಯಾಂಡ್ಸ್ ಆಫ್ ದ ವರ್ಲ್ಡ್, ನಿಮಗೆ ಅಲ್ಲಿ ವರ್ಲ್ಡ್ ಮ್ಯಾಪನ್ನು ಕೊಟ್ಟಿದ್ದಾರೆ, ನಾನು ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನಾರ್ತ್ ಅಮೆರಿಕಾದಲ್ಲಿ ಪ್ರೈರೀಸ್ ಇದೆ, ಸೌತ್ ಅಮೆರಿಕಾದಲ್ಲಿ ಪ್ಯಾಂಪಸ್ ಇದೆ, ಯುರೇಷಿಯಾದಲ್ಲಿ ಸ್ಟೆಪೀಸ್ ಇದೆ, ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಆ್ಯಂಡ್ ದ ಸೌತ್ ಆಫ್ರಿಕಾ ವೆಲ್ಡ್ಸ್, ಓಕೆ. ಸೊ ಕಮ್ ಟು ದ ನೆಕ್ಸ್ಟ್ ಪೇಜ್ ನಂಬರ್ 59. ದ ಬಿಗ್ಗೆಸ್ಟ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್. ಸೊ ಬಿಗ್ಗೆಸ್ಟ್, ಸೊ ತುಂಬ ದೊಡ್ಡದಾಗಿರುವಂತಹ ಗ್ರಾಸ್ಲ್ಯಾಂಡ್ಸ್ ಇದರಲ್ಲಿ ಯಾವುದು ಅಂತ ಹೇಳಿದ್ರೆ, ಸೊ ದಟ್ ಈಸ್ ಯುರೇಷಿಯಾ. ವೇರ್ ಇಟ್ ಈಸ್ ಸಿಚುವೇಟೆಡ್? ಯುರೇಷಿಯಾ ಸ್ಟೆಪೀಸ್, ಓಕೆ. ಸೊ ಅಂಡರ್ಲೈನ್ ದಟ್ ವರ್ಡ್. ಎಸ್, ಆ್ಯಂಡ್ ದ ಬಿಗ್ಗೆಸ್ಟ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಆಫ್ ದ ವರ್ಲ್ಡ್ ಆರ್ ದ ಸ್ಟೆಪೀಸ್ ಆಫ್ ಯುರೇಷಿಯಾ. ವೈ ವಿ ಕಾಲ್ಡ್ ಯುರೇಷಿಯಾ? ಸೊ ನಾವು ಕರಿಬೋದಲ್ವಾ ಯುರೋಪ್ ಆ್ಯಂಡ್ ಮತ್ತು ಏಷ್ಯಾ ಅಂತ. ಯಾಕೆ ಕರಿತೀವಿ? ಬಿಕಾಸ್ ಏಷ್ಯಾ ಈಸ್ ಸಪರೇಟೆಡ್ ಫ್ರಮ್ Europe by the Ural Mountains. See children, in your textbook page number 58 ಅಲ್ಲಿ ಯುರೋಪ್ ಆ್ಯಂಡ್ ಏಷ್ಯಾ ಇದೆ ಅಲ್ವಾ. ಸೊ ದಿಸ್ ಯುರೋಪ್ ಆ್ಯಂಡ್ ಏಷ್ಯಾವನ್ನು ಒಂದು ಮೌಂಟೇನು ಡಿವೈಡ್ ಮಾಡಿದೆ. ಸೊ ಲ್ಯಾಂಡ್ ಮಾಸಸ್, ಸೊ ಅದೆರಡೂ ಕನೆಕ್ಟ್ ಆಗಿರುವಂಥದ್ದು ಕಾಂಟಿನೆಂಟ್ಸ್, ಯುರೋಪ್ ಮತ್ತು ಏಷ್ಯಾ ಎರಡೂ ಲ್ಯಾಂಡಲ್ಲಿ ಕನೆಕ್ಟ್ ಆಗಿದೆ. ಸೊ ಅದರ ನಡುವೆಯಲ್ಲಿ ಒಂದು ಉರಲ್ ಮೌಂಟೇನ್ಸ್ ಅಂತ ಬರುತ್ತೆ, ಅದು ನಮಗೆ ಕನ್ಸಿಡರ್ ಮಾಡುತ್ತೆ. ಸೊ ದಿಸ್ ಇಸ್ ಯುರೋಪ್ ಆ್ಯಂಡ್ ದಿಸ್ ಇಸ್ ಏಷ್ಯಾ, ಅಂಡರ್ಸ್ಟುಡ್. ಸೊ ಏಷ್ಯಾ ಈಸ್ separated from Europe by the Ural Mountains. So Ural Mountains. So ಈ Ural Mountains, this is a Europe and middle ಅಲ್ಲಿ ಈ Ural Mountains ಇದೆ and Asia, okay. So Asia is separated from Europe by the Ural Mountains on the west side, okay. So on the west side the combined land masses, so this is a combined land masses of Europe and Asia, okay, is called ಯುರೇಷಿಯಾ. ಸೊ ಇದನ್ನು ಕಂಬೈಂಡಲ್ಲಿ ನಾವು ಅದನ್ನು ಓದಿದಾಗ, ಕಂಬೈಂಡಲ್ಲಿ ಅದನ್ನು ಹೆಸರನ್ನು ಜಾಯಿನ್ ಮಾಡಿದಾಗ ನಾವು, ಸೊ ಇಯರ್ ಯುರೋಪ್ ಆ್ಯಂಡ್ ಏಷ್ಯಾ. ಸೊ ವಿ ವಿಲ್ ಟೇಕ್ ದಿಸ್ ಯುರೋಪ್ ಆ್ಯಂಡ್ ಏಷ್ಯಾ, ಯುರೇಷಿಯಾ. ಅಂಡರ್ಸ್ಟುಡ್ ಚಿಲ್ಡ್ರನ್? ಯಸ್, ಯುರೇಷಿಯಾ ಅಂತ ಯಾಕೆ ಕರಿತೀವಿ ಅನ್ನೋದು ಗೊತ್ತಾಯ್ತಲ್ವಾ. ಸೊ ಯುರೇಷಿಯಾ ಇಸ್ ಸಪರೇಟೆಡ್ ಫ್ರಮ್ ಯುರೋಪ್ ಬೈ Ural Mountains, okay, on the west. On the west means here, this part. On the west, the combined land masses of Europe and Asia is called Eurasia. So this Eurasia, ಈ ಯುರೇಷಿಯಾದಲ್ಲಿ ಸಿಚುವೇಟ್ ಆಗಿರೋದು, ಫೌಂಡ್ ನಮಗೆ ಸಿಗುವಂಥದ್ದು ಗ್ರಾಸ್ಲ್ಯಾಂಡ್ ಯಾವುದು ಅಂತ ಹೇಳಿದ್ರೆ, ಬಿಗ್ಗೆಸ್ಟ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಸ್ಟೆಪೀಸ್, ಓಕೆ. ಬಿಗ್ಗೆಸ್ಟ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಸ್ಟೆಪೀಸ್. ಗ್ರಾಸ್ಲ್ಯಾಂಡ್ಸ್ ಎಕ್ಸ್ಟೆಂಡ್ ಫ್ರಮ್, so that grasslands, steppes extends from Mongolia. ಸೊ ಏಷ್ಯಾದಲ್ಲಿ ನಾವು ನೋಡುವಂಥ ಇನ್ನೊಂದು ಕಂಟ್ರಿ ಮಂಗೋಲಿಯಾ ಆ್ಯಂಡ್ ದ ನಾರ್ತ್ ವೆಸ್ಟ್ ಚೀನಾ ಇನ್ ಈಸ್ ಏಷ್ಯಾ ಅಪ್ ಟು, ಎಲ್ಲಿಯವರೆಗೆ ಅದು ಗ್ರಾಸ್ಲ್ಯಾಂಡ್ ಎಕ್ಸ್ಟೆಂಡ್ ಆಗಿದೆ, ಲೈಕ್ ಅಪ್ ಟು ರೊಮೇನಿಯಾ ಆ್ಯಂಡ್ ಹಂಗರಿ ಇನ್ ದ ಯುರೋಪ್ ಥ್ರೂ ಯುಕ್ರೇನ್ ಆ್ಯಂಡ್ ಕಜಕಿಸ್ತಾನ್ ಆ್ಯಂಡ್ Turkmenistan and the Uzbekistan and the parts of the Asia, okay. So this is a steppes extend in the Mongolia and the northwest China in Asia up to like Romania and also the Hungary in Europe through Ukraine and Kazakhstan and Turkmenistan and Uzbekistan and parts of the ರಷ್ಯಾ. ಸೊ ರಷ್ಯಾದಲ್ಲಿ ಈ ಎಲ್ಲ ಏರಿಯಾಗಳಲ್ಲೂ ನಾವು ಯಾವ ಟೈಪ್ ಆಫ್ ಗ್ರಾಸ್ಲ್ಯಾಂಡ್ಸನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಸ್ಟೆಪೀಸ್, ಟೆಂಪರೇಟ್ ಗ್ರಾಸ್ಲ್ಯಾಂಡ್, ಸ್ಟೆಪೀಸ್ ಬಿಗ್ಗೆಸ್ಟ್.
So underline that word. Biggest temperate grasslands of the world. Okay. So are the steppes of Eurasia. Understood, children? Yes. A vast stretch of a gently sloping grassland is situated in the interior of North America. So this is a North America. Okay, it extends from the Canada to Mexico. Canada to Mexico. In your page number 59, they are given Mexico. White color alli ide nodi. So Mexico, and the grasslands are called the prairies. So here the sloping means ilijar. Okay, sloping grassland is situated in the interior of North America. Interior of the North America means near ಒಳಗಡೆ. So red color ಅಲ್ಲಿ ಇದೆ ನೋಡಿ North America, red color. So interior of the North America, it extends from ಎಲ್ಲಿಂದ ಎಲ್ಲಿವರೆಗೆ? Canada to Mexico. Okay, so Canada to Mexico. So the grasslands are called prairies. Understood? Yes. And prairie is a French word. Prairie is a French word which means a grassland. Okay, yes, and in the southern hemisphere, the main areas under the temperate grasslands are. So southern part allu ನಾನು ಹೇಳಿದೆ, northern hemisphere allu grasslands ಅನ್ನು ನೋಡ್ತೀವಿ, south hemisphere allu ನಾವು grasslands ಅನ್ನು ನೋಡ್ತೀವಿ. So here in the southern hemisphere, in the main areas under the temperate grassland. So you see your globe map ಅನ್ನು ನೋಡಿ. ಸೊ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ನಾವು ಯಾವ್ಯಾವ ಒಂದು ಗ್ರಾಸ್ಲ್ಯಾಂಡ್ಸ್ ನೋಡ್ತೀವಿ, ಲೈಕ್ ಪ್ಯಾಂಪಸ್, ವೆಲ್ಡ್ ಅಂಡ್ ಆಲ್ಸೋ ದ ಡೌನ್ಸ್. ಓಕೆ, ಪ್ಯಾಂಪಸ್ ಇನ್ ಅರ್ಜೆಂಟೈನಾ, South America, welds in the South Africa, and downs in Australia. Understood, children? Yes, so this is all about your lesson, like introduction. So introduction anna nodidvi. So main 5 major grasslands anna nodtivi. So North America prairies, South America pampas, and Eurasia steppes, Australia downs, and South Africa welds. ಸೊ ಇಷ್ಟು ಗ್ರಾಸ್ಲ್ಯಾಂಡ್ಸು ಎಲ್ಲಿ ಸಿಚುವೇಟ್ ಆಗಿದೆ ನಮ್ಮ ವರ್ಲ್ಡ್ ಮ್ಯಾಪಲ್ಲಿ ಅಂತ ಹೇಳಿದ್ರೆ, ಸೊ ದಿಸ್ ಟೆಂಪರೇಟ್ ಝೋನ್. ಓಕೆ, ಸೊ ದಿಸ್ ಝೋನ್ಸ್ ಲೈಕ್ ದಿಸ್ ರೀಜನ್ಸ್ ರಿಸೀವ್ only low rainfall, and in this region grasses only grow. Okay, yes, so this is your lesson, the prairie, the treeless land. So in the next class we will learn location and land. Understood, children? Yes, thank you.